ನಮಸ್ಕಾರಗಳು ವೀಕ್ಷಕರೇ. ನಾನಿಂದು ಕಿಲಾರಿ ಹೋರಿ ತಳಿ ಸಂರಕ್ಷಣಾ ಕೇಂದ್ರ ಬಂಕಾಪುರ ಕೋಟೆಗೆ ಭೇಟಿ ನೀಡಿದ್ದು ನನಗೆ ತಿಳಿದಷ್ಟು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಹಂಚಿಕೊಳ್ಳಲು ಇಷ್ಟಪಡ್ತಾ ಇದ್ದೇನೆ. ಕಿಲಾರಿ ಗೋವು ತಳಿ ಸಂರಕ್ಷಣಾ ಸಂವರ್ಧನಾ ಕೇಂದ್ರ ದೇಶೀಯ ತಳಿ ಸಂರಕ್ಷಿಸುವ ಅಭಿವೃದ್ಧಿಪಡಿಸುವ ಪ್ರಮುಖ ಉದ್ದೇಶದಿಂದ ಕರ್ನಾಟಕದ ಹಾವೇರಿ ಜಿಲ್ಲೆಯ ಬಂಕಾಪುರದಲ್ಲಿ 139 ಎಕರೆಯಲ್ಲಿ ಕಿಲಾರಿ ತಳಿ ಹೋರಿಗಳನ್ನು ಸಾಕಲಾಗುತ್ತಿದೆ. ಕಿಲಾರಿ ತಳಿ ಎತ್ತು ಮತ್ತು ಹಸುಗಳ ಸಂರಕ್ಷಣೆ, ಅವುಗಳ ಸಂತಾನೋತ್ಪತ್ತಿ ಹೆಚ್ಚಿಸುವ ಉದ್ದೇಶವನ್ನು ಹೊಂದಿದೆ. ಕಿಲಾರಿ ತಳಿ ಹೋರಿಗಳು ಕೃಷಿ ಚಟುವಟಿಕೆಗಳಿಗೆ ಅಥವಾ ಕಠಿಣವಾದ ಒಂದು ದುಡಿಮೆಗೆ ಹೆಸರುವಾಸಿಯಾಗಿದೆ. ಅಂತಾರಾಜ್ಯದಲ್ಲಿ ಸಹಿತ ಈ ಒಂದು ಹಸುಗಳಿಗೆ ಹೆಚ್ಚಿನ ಬೇಡಿಕೆ ಇದೆ. ಪಶುಸಂಗೋಪನೆ ಇಲಾಖೆಯ ಉಪನಿರ್ದೇಶಕರು ಈ ಒಂದು ಕರುಗಳ ನಿರ್ವಹಣೆ ಮತ್ತು ಹಸುಗಳ ನಿರ್ವಹಣೆಯನ್ನು ಮುತುವರ್ಜಿಯನ್ನು ವಹಿಸಿಕೊಂಡು ಅದನ್ನು ಸರಿಯಾಗಿ ವ್ಯವಸ್ಥಿತವಾಗಿ ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಇಲ್ಲಿ ಹಸುಗಳನ್ನು ಇರ್ಬೋದು ಮತ್ತು ಗರ್ಭಧಾರಣೆ ಹಸುಗಳು ಬೇರೆ ಬೇರೆ ಒಂದು ಕೊಠಡಿಯಲ್ಲಿ ಸಾಕಾಣಿಕೆ ಮಾಡ್ತಾ ಇದ್ದಾರೆ. ನೋಡ್ತಾ ಇರ್ಬೋದು, ಅಲ್ಲಿಗೆ ಹಸುಗಳಿಗೆ ಬೇಕಾದಷ್ಟು ಮೇವುಗಳನ್ನು ಸಂಗ್ರಹಣೆ ಹೊಂದಿದೆ. ಒಳ್ಳೆಯ ರೀತಿಯ ವಾತಾವರಣ ಪರಿಸರವನ್ನು ಹೊಂದಿದೆ. ಸ್ವಚ್ಛ ಮತ್ತು ಅಲ್ಲಿ ಏನು ಸಿಬ್ಬಂದಿ ವರ್ಗದವರು ಈ ಹಸುಗಳನ್ನು ಒಳ್ಳೆಯ ರೀತಿಯಲ್ಲಿ ಅದನ್ನು ನಿರ್ವಹಣೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಹಸುಗಳಿಗೆ ಬೇಕಾದ ನೀರಿನ ವ್ಯವಸ್ಥೆ ಮತ್ತು ಮೇವು ನೋಡಿ, ಮೇವು ಕಟಾವು ಯಂತ್ರಗಳನ್ನು ಎಲ್ಲ ಒಂದು ವ್ಯವಸ್ಥೆನ ಹೊಂದಿದೆ, ನೀರಿನ ವ್ಯವಸ್ಥೆನ ಹೊಂದಿದೆ ಮತ್ತು ಮೇವು ಏನು ಇಲ್ಲಿ ನೇಪಿಯರ್ ಮತ್ತು ವಿವಿಧ ತಳಿಯ ಮೇವುಗಳನ್ನು ಸಹಿತ ಇಲ್ಲಿ ಬೆಳೆಸಿ ಹಸುಗಳಿಗೆ ಕೊಡಲಾಗುತ್ತೆ. ಅದೇ ರೀತಿ ಈ ಹಸುಗಳನ್ನು ವರ್ಷಕ್ಕೊಮ್ಮೆ ಮಾರಾಟ ಮಾಡಲಾಗುತ್ತೆ. ಯಾರಾದರೂ ಬೇಕಾದರೆ ಇಲ್ಲಿ ಸಂಪರ್ಕಿಸಿ ನೀವು ಹಸುಗಳನ್ನು ಖರೀದಿ ಮಾಡ್ಬೋದು. ವರ್ಷದಲ್ಲಿ ಒಂದು ದಿನ ಮಾತ್ರ ಈ ಮಾರಾಟ ಮಾಡಲಾಗುತ್ತೆ.